ಹಾಯ್ ಹಲೋ ನಮಸ್ಕಾರ ಎನ್ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಬನ್ಸ್ ಮಾಡ್ತಿದ್ದೀವಿ. ನಾವಿಲ್ಲಿ ಮೈಸೂರು ಬಾಳೆಹಣ್ಣು 6 ತಗೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಬಾಳೆಹಣ್ಣಿಗೆ ಸ್ವಲ್ಪವೂ ನೀರು ಹಾಕದೆ ನುಣ್ಣಗೆ ರುಬ್ಬಿಕೊಂಡ ಬಾಳೆಹಣ್ಣು ಪೇಸ್ಟನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಿದ್ದೇನೆ. ನಾನಿಲ್ಲಿ 2 ಸ್ಪೂನ್ ಸಕ್ಕರೆ ತಗೊಂಡಿದ್ದೇನೆ. ಇದು ರುಬ್ಬುವಾಗಲೇ ಹಾಕಬೇಕಿತ್ತು, ನನಗೆ ಮರ್ತೋಗಿತ್ತು. ಸಕ್ಕರೆ ಜಾಸ್ತಿ ಬೇಕಾಗಿದ್ದಲ್ಲಿ ಹಾಕ್ಕೊಳ್ಬೋದು. ಜೀರಿಗೆಯನ್ನು ಕ್ರಷ್ ಮಾಡಿ ಇದಕ್ಕೆ ಸೇರಿಸಿಕೊಳ್ಳುವ. ಈಗ ಇಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳುವ. ನಂತರ ಎಲ್ಲ ಸಾಮಗ್ರಿ ಸೇರಿಸಿಕೊಂಡ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಓಕೆ ಮಾಡಿ. ಈಗ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ 1 ಕಪ್ ಮೈದಾ ಹಿಟ್ಟನ್ನು ಹಾಕಿಕೊಳ್ಳುತ್ತಿದ್ದೇನೆ. ಹಿಟ್ಟನ್ನು ನೋಡಿ ಸೇರಿಸಿಕೊಳ್ಳಿ. ಇದು ತುಂಬ ಗಟ್ಟಿ ಸಾಗಬಾರ್ದು, ತುಂಬ ತೆಳು ಸಾಗಬಾರ್ದು. ಇದನ್ನೀಗ ನಾವು ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡ ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಚೆನ್ನಾಗಿ ಕಲಸಿಕೊಂಡು ರಾತ್ರಿ ಇಡೀ ಮುಚ್ಚಿಡಬೇಕು. ನಂತರ ಇದನ್ನು ಬೆಳಿಗ್ಗೆ ತೆಗೆದು ನೋಡಿದಾಗ ಹೀಗಾಗಿರುತ್ತದೆ. ಈಗ ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿಕೊಂಡು ಮತ್ತೆ ಕಲಸಿಕೊಳ್ಳಬೇಕು. ದೊಡ್ಡ ಉಂಡೆಯನ್ನು ತೆಗೆದುಕೊಳ್ಳಿ. ಇದು ತೆಳುವಾಗಿರಬಾರ್ದು, ದಪ್ಪನಾಗಿರಬಾರ್ದು, ಮೀಡಿಯಂ ದಪ್ಪ ಇರಬೇಕು. ಯಾಕೆಂದರೆ ಇಲ್ಲಿ ಬನ್ಸ್ ತೆಳು ಮಾಡಿದರೆ ಉಬ್ಬಿ ಬರುವುದಿಲ್ಲ. ಹಾಗಾಗಿ ಮೀಡಿಯಂ ದಪ್ಪದಲ್ಲಿ ಇಟ್ಟುಕೊಂಡಿರಬೇಕು. ಉಂಡೆ ಮಾಡಿಕೊಟ್ಟದನ್ನು ಸ್ವಲ್ಪ ಚೆನ್ನಾಗಿ ಅದ್ದಿಕೊಂಡ ನಂತರ ಮೀಡಿಯಂ ಗಾತ್ರಕ್ಕೆ ಲಟ್ಟಣಿಗೆಯಿಂದ ಲಟ್ಟಿಸಿಕೊಳ್ಳಿ. ಈ ಥರ ಇರಬೇಕು. ಲಟ್ಟಿಸಿಕೊಂಡಾದ್ಮೇಲೆ ಈ ಥರ ಆಗಿರುತ್ತೆ. ಈಗ ಲಟ್ಟಿಸಿಕೊಂಡ ನಂತರ ಇದು ಇಷ್ಟು ದಪ್ಪ ಆಗಿರಬೇಕು. ಇಷ್ಟು ದಪ್ಪದಲ್ಲಿದ್ದರೆ ಚೆನ್ನಾಗಿ ಉಬ್ಬಿಕೊಂಡು ಬರ್ತದೆ. ಈಗ ಇದರಲ್ಲಿರುವ ಹಿಟ್ಟನ್ನೆಲ್ಲ ತೆಗಿಬೇಕು. ಯಾಕಂದರೆ ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ಎಣ್ಣೆ ಕಪ್ಪಾಗ್ತದೆ. ಹಾಗಾಗಿ ಹಿಟ್ಟೆಲ್ಲ ತೆಗೆದುಕೊಳ್ಬೇಕು. ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ತಗೊಂಡು ಎಣ್ಣೆಗೆ ಬನ್ಸನ್ನು ಬಿಡಬೇಕು. ನೋಡಿ ಉಬ್ಬಿಕೊಂಡು ಬರ್ತದೆ. ಉಬ್ಬಿಕೊಂಡು ಬರುವಾಗ ಎಣ್ಣೆ ಸ್ವಲ್ಪ ಮೇಲಕ್ಕೆ ಹಾಕಬೇಕು. ನೋಡಿ ಉಬ್ತಾ ಉಂಟು ಬನ್ಸು. ಇದನ್ನು ಕಂದು ಬಣ್ಣ ಬರುವವರೆಗೆ ಕರೆದುಕೊಳ್ಳಿ. ಬಾಳೆಹಣ್ಣಿನ ಬನ್ಸ್ ರೆಡಿಯಾಗಿದೆ. ಸವಿಯಲು ಸಿದ್ಧ. ಹೇಗಾಗಿದೆ ಎಂದು ನೋಡಿಕೊಂಡು ಬರೋಣ. ನೋಡಿ, ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ. ಒಳಗೆಲ್ಲ ಸ್ಮೂತ್ ಆಗಿದೆ. ಸೂಪರಾಗಿ ಬಂದಿದೆ ಬನ್ಸು. ನೀವು ಒಮ್ಮೆ ಟ್ರೈ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೊಂದು ವಿಡಿಯೋದ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.